ರಾಮ ಮಂದಿರ ಉದ್ಘಾಟನೆ ಮಧ್ಯೆ ಕರುನಾಡಿಗೆ ಮತ್ತೊಂದು ಹೆಮ್ಮೆಯ ಗರಿ ಸಿಕ್ಕಿದೆ. ಅಯೋಧ್ಯೆಯ ಆಮಂತ್ರಣ ಪತ್ರಿಕೆಯಲ್ಲಿ ಲೋಗೋ ಏನಿದೆ ಅದು ಕಲಬುರಗಿಯ ಕಲಾವಿದ ರಮೇಶ್ ತಿಪ್ನೂರ್ ಅವರು ರಚಿಸಿರುವಂತಹ ಲೋಗೋ. ಅದು ದೇಶದ ವಿವಿಧ ಕಲಾವಿದರಿಂದ ಸಾವಿರ ಲೋಗೋವನ್ನು ರಚನೆ ಮಾಡಲಾಗಿತ್ತು. ಆದರೆ ರಾಮ ಮಂದಿರ ಟ್ರಸ್ಟ್ ಕಲಬುರಗಿ ಕಲಾವಿದ ರಚಿಸಿದಂಥ ಲೋಗೋವನ್ನು ಫೈನಲ್ ಮಾಡಿದ್ದಾರೆ. ಪ್ರಕಾಶಿಸುವಂಥ ಸೂರ್ಯನ ಮಧ್ಯೆ ಕಂಗೊಳಿಸುವಂಥ ಶ್ರೀರಾಮನೆದ್ದು ಕೆಳಭಾಗದಲ್ಲಿ ಕುಳಿತಿರುವಂಥ ಹನುಮಂತನ ಚಿತ್ರಿಸಲಾಗಿದೆ. ಇದು ಈ ಪ್ರತಿಮೆಯ ನಂತರ ಅರುಣ್ ಯೋಗಿರಾಜ್ ಅವರ ಪ್ರತಿಮೆ ಆಯ್ಕೆ ನಂತರ ಕರ್ನಾಟಕಕ್ಕೆ ಸಲ್ತಿರುವಂಥ ಮತ್ತೊಂದು ಹೆಮ್ಮೆಯ ಗರಿ ಅಂತ ಹೇಳಬೇಕು. ಆಮಂತ್ರಣ ಪತ್ರಿಕೆಯಲ್ಲಿನ ಲೋಗೋ ಕೂಡ ಕರ್ನಾಟಕದವರೇ ಡಿಸೈನ್ ಮಾಡಿರುವಂಥದ್ದು. ಅಯೋಧ್ಯೆಯ ಆಮಂತ್ರಣ ಪತ್ರಿಕೆಯಲ್ಲಿ ಕಲಬುರಗಿಯ ಕಲಾವಿದ ರಮೇಶ್ ತಿಪ್ಪನೂರು ಅವರು ರಚಿಸಿರುವಂಥ ಒಂದು ಲೋಗೋ ಇದು. ದೇಶದ ವಿವಿಧ ಕಲಾವಿದರಿಂದ ಸಾವಿರ ಲೋಗೋ ರಚನೆ ಮಾಡಿಸಲಾಗಿತ್ತು. ಅದರಲ್ಲಿ ನಮ್ಮ ಕರ್ನಾಟಕದ ಲೋಗೋ, ಕಲಬುರಗಿಯ ಲೋಗೋ ಸೆಲೆಕ್ಟ್ ಆಗಿದೆ. 16ನೇ ಅಕ್ಟೋಬರ್ ದಿವಸ ನನಗೆ ಈ ರಾಮನ ಏನು ಅಯೋಧ್ಯೆ 22ನೇ ತಾರೀಕೇನು ಉದ್ಘಾಟನೆ ಆಗ್ತಿದೆ, ಅದಕ್ಕೋಸ್ಕರ ನೀವು ಒಂದು ಲೋಗೋ ಮಾಡಿ ತೋರಿಸ್ಬೇಕು ಅಂತ ನನಗೆ ಆಜ್ಞೆ ಮಾಡಿದ್ದರು ನಮ್ಮ ಗೋಪಾಲ್ಜಿಯವರು. ಏನು ಅಯೋಧ್ಯೆ ರಾಮ ಮಂದಿರ ಉಸ್ತುವಾರಿ ಹೊತ್ತಿದ್ದಾರೆ, ಅವ್ರದ್ದಿಂದೇ ನನಗೆ ಕರೆ ಬಂತು. ಆಯ್ತು ರೀ ಅಂಥೇಳಿ ನಾನು ಅದು 8 ಡಿಸೈನ್ಗಳು ಮಾಡಿ ಅವ್ರಿಗೆ ಕಳಿಸಿದ್ದೆ. ಅದನ್ನು ನೋಡಿ ಅವರು ಕೂಡ ಸ್ವತಃ ಇಲ್ಲಿ ನಮ್ಮ ಬಂಧು ಪ್ರಿಂಟರ್ಸ್ಗೆ ಬಂದು 4 ತಾಸು ಕುಂತು ನಾನು 8 ಡಿಸೈನ್ ಮಾಡಿದ್ದೆ. ಅದರಲ್ಲಿ ನನ್ನ ಕಲ್ಪನೆ ಏನಂದ್ರೆ ಶ್ರೀಕೃಷ್ಣನ ಚಕ್ರ ಇರಬೇಕು, ಸೂರ್ಯನ ನಕ್ಷತ್ರ ಇರಬೇಕು, ಹನುಮಂತ ಇರಬೇಕು, ರಾಮ ವಿಶೇಷ ಅಂದ್ರೆ ರಾಮನ ಮೂರ್ತಿ ಎಷ್ಟು ಚೆನ್ನಾಗಿರ್ಬೇಕಂತೇಳಿ ಒಂದು 15-20 ರಾಮನ ಮುಖಗಳು ನೋಡಿದ್ದೆ. ಅದರಲ್ಲಿ ಇದು ತುಂಬ ಚೆನ್ನಾಗಿತ್ತು. ಅದು ನಾನು ಸೆಲೆಕ್ಟ್ ಮಾಡಿದೆ. ಈ 2 ಕಡೆ ಏನು ಕರ್ನಾಟಕದಲ್ಲೇ ಜನಿಸಿದ ಹನುಮಂತನ ಒಂದು ಚಿತ್ರ, ಅದು ಎಲ್ಲ ರಾಮನ ಏನು ಭಕ್ತ ಇದ್ದಾನೆ ಅದು ನಮಸ್ಕಾರ ಮಾಡಿದ 2 ಕಡೆ ನಾನು ಹನುಮಂತನ ಫೋಟೋ ಹಾಕಿದ್ದೆ. ಇದು ಎಲ್ಲ ನೋಡಿ ರಾಮನ ಟ್ರಸ್ಟಿಗೆ ನಾನು ಕಳಿಸಿದ್ದೆ. ಇಲ್ಲ ನಾವು ಸತತವಾಗಿ ಟ್ರಸ್ಟ್ನವ್ರು ಕೂಡ 7-8 ದಿವಸ ಚೇಂಜ್ ಮಾಡಿ ಕಳಿಸಿದ ಮೇಲೆ ಆಮೇಲೆ ನಾನು ಎಲ್ಲ ಪತ್ರಿಕೆಗಳಲ್ಲಿ ಮುದ್ರಣದಲ್ಲಿ ನನ್ನ ಲೋಗೋ ನೋಡಿ ನನಗೆ ತುಂಬ ಸಂತೋಷ ಆಯಿತು. ನಾನು ಫೋನ್ ಮಾಡಿಬೇಕು ಹೇಳಿದ್ದೆ, ಇಲ್ಲಪ್ಪ ನಿಂದೆ ಸೆಲೆಕ್ಟ್ ಆಗಿದೆ ಅಂತಂದರು. ದುಡ್ಡು ಎಷ್ಟು ಕೊಡ್ಬೇಕಂತ ಕೇಳಿದರು. ನಾನಂದೆ ಸಾವಿರಾರು ವರ್ಷಗಳಿಂದ ರಾಮ ಭಕ್ತರು ರಾಮನ ಮಂದಿರ ಆಗಬೇಕಂಥೇಳಿ ಎಷ್ಟೋ ಜನ ಬಲಿದಾನ ಮಾಡಿದ್ದಾರೆ, ತನ್ನ ಜೀವ ಬಲಿದಾನ ಮಾಡಿದ್ದಾರೆ, ಯೋಧರ ಜೀವ ಬಲಿದಾನ ಮಾಡಿದ್ದಾರೆ, ಪತ್ರಕರ್ತರು, ಸಿಬ್ಬಂದಿಗಳು ಎಲ್ಲರೂ, ಆಮೇಲೆ ಪೊಲೀಸ್ ಸಿಬ್ಬಂದಿಗಳು, ಇಂಥವ್ರು ಎಷ್ಟೋ ಸಾವಿರಾರು ಲಕ್ಷೋ ಜನ ಬಲಿದಾನ ಮಾಡಿದ್ದಾರೆ ಗುಡಿ ಕಟ್ಟಬೇಕಂಥೇಳಿ. ಅವರೇನೂ ತೊಗೊಂಡಿಲ್ಲ, ನಾನೇನು ದುಡ್ಡು ತೋಲಿ ಸ್ವಾಮಿ, ನನಗಿಷ್ಟು ಸೇವೆ ಮಾಡದೆ ಕೊಟ್ಟಿದ್ದೆ ನಿಮ್ಮ ರಾಮ ಟ್ರಸ್ಟ್, ಅಯೋಧ್ಯೆ ರಾಮ ಟ್ರಸ್ಟ್ನವರಿಗೆ ನಾನೇ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ನನಗೆ ಯಾವುದೂ ದುಡ್ಡು ಬೇಡ್ರಿ, ನಾನು ಇದು ಅಳಿಲ ಸೇವೆ ಅಂತ ತಿಳ್ಕೊಂಡು